ಪ್ರೀತಿಯ ವೀಕ್ಷಕರಿಗೆ ಕನ್ನಡ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದನ್ನ ನಾವು ಚಳಿಗಾಲದಲ್ಲೂ ಇಡ್ಲಿ ಸಾಫ್ಟ್ ಆಗಿ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಒಂದು ಗ್ಲಾಸ್ ಅಕ್ಕಿ ತಗೊಳ್ತಾ ಇದ್ದೀನಿ. 1/4 ಗ್ಲಾಸ್ ಅಷ್ಟು ಉದ್ದಿನ ಬೇಳೆ ತಗೊಂಡಿದ್ದೀನಿ. 1 ಸ್ಪೂನ್ ಅಷ್ಟು ಕಡಲೆಬೇಳೆ, 1/4 ಸ್ಪೂನ್ ಅಷ್ಟು ಮೆಂತ್ಯ ತಗೊಂಡಿದ್ದೀನಿ. ಮೆಂತ್ಯ ಆರೋಗ್ಯಕ್ಕೆ ಒಳ್ಳೇದು, ಸೊಂಟ ನೋವು ಬರೋದಿಲ್ಲ ಹೆಣ್ಮಕ್ಳಿಗೆ. ಸೊ ಹಂಗಾಗಿ ಅದನ್ನು ಹಾಕೊಳ್ತಾ ಇದ್ದೀನಿ. ನೀಟಾಗಿ 2 ರಿಂದ 3 ಸತಿ ತೊಳೆದು 4 ರಿಂದ 5 ಅವರು ನೆನೆ ಹಾಕ್ಬೇಕು. ರುಬ್ಕೊಳಕ್ ಮುಂಚೆ 1/4 ಗಂಟೆ ಮುಂಚೆ ಒಂದ್ ಸ್ವಲ್ಪ ಅವಲಕ್ಕಿನ ಅದನ್ನು ಸಹ 1-2 ಸತಿ ತೊಳೆದು ಅದನ್ನು ಸಹ ಹಾಕೊಳ್ಳೋಣ ರುಬ್ಕೊಳಕ್ಕೆ. ಏನು ನಾನು ನೆನೆಯಕ್ಕೆ ಇಟ್ಕೊಂಡಿದ್ದೆ 4 ಅವರ್ ಆದ್ಮೇಲೆ 1/4 ಗಂಟೆ ಮುಂಚೆ ರುಬ್ಕೊಳಕ್ ಮುಂಚೆ ಅವಲಕ್ಕಿ ಸಹ ನೆನೆ ಹಾಕೊಳ್ತಾ ಇದ್ದೀನಿ. 1/4 ಗಂಟೆ ಆದ ನಂತರ ಮಿಕ್ಸಿ ಜಾರ್ಗೆ ನೆನೆಸಿಕ್ಕಿರೋ ಅಕ್ಕಿ, ಉದ್ದಿನ ಬೇಳೆ ಅದೆಲ್ಲಾನು ಹಾಕೊಂಡು ಗ್ರೈಂಡ್ ಮಾಡ್ಕೊಳಕ್ಕೆ ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ. ನೀರು ಹಾಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಈ ತರ ಆದ್ರೆ ಸಾಕು. ನೀಟಾಗಿ ರುಬ್ಬಿಟ್ಕೊಂಡು ಅವಾಗ್ಲೇನೆ, ಈ ಚಳಿಗಾಲದಲ್ಲಿ ಏನಂದ್ರೆ ವಿಂಟರ್ ಸೀಸನ್ ಅಲ್ಲಿ ಹಿಟ್ಟು ಉಕ್ಕು ಬರೋದಿಲ್ಲ, ಸೊ ಇಡ್ಲಿ ಮತ್ತೆ ದೋಸೆ ಸಾಫ್ಟ್ ಆಗಿ ಬರೋದಿಲ್ಲ. ಹಂಗಾಗಿ ಬೆಳಗ್ಗೆ ಒಂದು 12 ಗಂಟೆಗೆ ನೆನೆ ಹಾಕಿದ್ರೆ ಸಂಜೆ ಒಂದು 4 ಅಥವಾ 5 ಗಂಟೆ ಟೈಮಲ್ಲಿ ರುಬ್ಬಿಟ್ಕೊಂಡಿದ್ದಾದ್ಮೇಲೆ ಹಿಂದೆನೇನೆ ಅವಾಗ್ಲೇನೆ ಅಥವಾ ರಾತ್ರಿಗೆ ಮಲ್ಕೊಳಕ್ ಮುಂಚೆ ಆದ್ರೂ ಸಾಕು, ಒಂದ್ ಚಿಟಿಕೆ ಅಷ್ಟು ಸೋಡಾ, 1/2 ಸ್ಪೂನ್ ಅಷ್ಟು ಉಪ್ಪು, ಸ್ವಲ್ಪ ನೀರ್ ಹಾಕಿ ಮಿಕ್ಸ್ ಮಾಡಿಕೊಂಡು ನಂತರ ಒಂದ್ ಪಾತ್ರೆಯಲ್ಲಿ ನೀರ್ ಕಾಯಕ್ಕೆ ಇಟ್ಕೊಂಡಿದ್ದೆ. ನೀರ್ ಕಾಯಕ್ಕೆ ಇಟ್ಕೊಂಡು ನೋಡಿ ಈ ತರ ಕುದ್ಕೊಂಡ್ರೆ ಸಾಕು ನೀರು. ಸ್ಟವ್ ಆಫ್ ಮಾಡ್ಕೊಂಡು ಏನ್ ನಾವು ರುಬ್ಬಿಟ್ಕೊಂಡಿದೀವಿ ನೈಟ್ ಮಲ್ಗೋಕ್ ಮುಂಚೆ ಈ ತರ ಬಿಸಿ ನೀರ್ ತಪ್ಪಲೆ ಮೇಲೆ ನಾವೇನ್ ರುಬ್ಬಿಟ್ಕೊಂಡಿರೋ ಹಿಟ್ಟನ್ನ ಇಟ್ಕೊಂಡು ಬೆಳಗ್ಗೆ ಅಷ್ಟೊತ್ತಿಗೆ ನೋಡಿದ್ರೆ ನೋಡಿ ಎಷ್ಟು ನೀಟಾಗಿ ಉಕ್ಕು ಬಂದಿದೆ. ವಿಂಟರ್ ಸೀಸನ್ ಅಲ್ಲಿ ಮಾತ್ರ ಈ ತರ ಟಿಪ್ಸ್ ನ ನೀವು ಫಾಲೋ ಮಾಡಿ, ಯಾಕಂದ್ರೆ ಉಕ್ಕು ಬರಲ್ಲ ಅನ್ನೋ ಕಾರಣಕ್ಕೋಸ್ಕರ. ಸಮ್ಮರ್ ಸೀಸನ್ ಅಲ್ಲಿ ನೀವು ಉಪ್ಪು ಮತ್ತೆ ಏನು ಸೋಡಾನ ಮಾರ್ನಿಂಗ್ ಹಾಕಿದ್ರು ಸಹ ನಡೆಯುತ್ತೆ, ಸೋಡಾ ಹಾಕದೇ ಇದ್ರೂ ನಡೆಯುತ್ತೆ ಸಮ್ಮರ್ ಸೀಸನ್ ಅಲ್ಲಿ. ಬಟ್ ವಿಂಟರ್ ಸೀಸನ್ ಅಲ್ಲಿ ಈ ತರ ಟಿಪ್ಸ್ ನ ಫಾಲೋ ಮಾಡಿ ಇಡ್ಲಿ ತುಂಬಾ ಸಾಫ್ಟ್ ಆಗಿ ಮಲ್ಗೆ ತರ ಮೃದುವಾಗಿ ಬಂದಿರುತ್ತೆ. ನೆಕ್ಸ್ಟ್ ಇಡ್ಲಿ ಪಾತ್ರೆ ಪ್ಲೇಟ್ಗೆ ಸ್ವಲ್ಪ ಆಯಿಲ್ ಹಚ್ಕೊಳ್ತಾ ಇದ್ದೀನಿ. ನಂತರ ಹಿಟ್ಟನ್ನ ಹಾಕೊಳ್ಳೋಣ. ಬಟ್ಟೆನೂ ಸಹ ಕಾಟನ್ ಬಟ್ಟೆನೂ ಸಹ ಕಟ್ ಮಾಡ್ಕೊಂಡು ಪ್ಲೇಟ್ ಮೇಲೆ ಹಾಕೊಳ್ಬಹುದು. ಎಣ್ಣೆ ಹಚ್ಕೊಂಡ್ರು ಪರವಾಗಿಲ್ಲ, ಪ್ಲೇಟ್ಗೆ ಕಚ್ಕೊಳ್ಳಲ್ಲ ಅನ್ನೋ ಉದ್ದೇಶಕ್ಕೆ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ಅದೇ ತರ ಎಲ್ಲಾ ಪ್ಲೇಟ್ಗೂ ಹಿಟ್ಟನ್ನ ಹಾಕಿಟ್ಕೊಂಡು ಮೊದಲೇ ಪಾತ್ರೆಯಲ್ಲಿ ನೀರ್ ಕಾಯಕ್ಕೆ ಇಟ್ಕೊಂಡು, ನೀರ್ ಕಾದಿದ್ದಾದ್ಮೇಲೆ ಇಡ್ಲಿ ಪ್ಲೇಟ್ಗಳನ್ನೆಲ್ಲ ಒಂದ್ರ ಮೇಲೆ ಒಂದು ಇಟ್ಕೊಂಡು 15 ರಿಂದ 20 ನಿಮಿಷ ಬೆಂದ್ರೆ ಸಾಕು, ಇಡ್ಲಿ ಆಗಿರುತ್ತೆ. ನೋಡಿ 20 ನಿಮಿಷದ ನಂತರ ಇಡ್ಲಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ. ಸ್ವಲ್ಪ ಆರಿದ್ದಾದ್ಮೇಲೆ ನಾನು ಪ್ಲೇಟ್ ತೆಗಿತಾ ಇದ್ದೀನಿ, ಯಾಕಂದ್ರೆ ಬಿಸಿ ಪ್ಲೇಟ್ ಇಟ್ಕೊಳಕ್ ಆಗೋದಿಲ್ಲ. ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ. ಹಿಟ್ಟು ಉಬ್ಬಿದ್ರೇನೆ ಇಷ್ಟು ಸಾಫ್ಟ್ ಆಗಿ ಬರೋದು, ಇಲ್ಲಾಂದ್ರೆ ತುಂಬಾ ಗಟ್ಟಿಗೆ ಬರುತ್ತೆ. ಇಡ್ಲಿ ಜೊತೆಗೆ ಗ್ರೀನ್ ಚಟ್ನಿ ವಿತ್ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ವಿಂಟರ್ ಸೀಸನ್ ಅಲ್ಲಿ ಈ ಟಿಪ್ಸ್ ನ ನೀವು ಫಾಲೋ ಮಾಡಿ, ಈ ತರ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ. ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು.